ಸೊ ಹಾಯ್ ನಮಸ್ಕಾರ ಎಲ್ರಿಗೂ. ಈ ವಿಡಿಯೋಲಿ ನೇತ್ರಾವತಿ ಮತ್ತು ಕುದುರೆಮುಖ ಟ್ರಕ್ಕಿಂಗು ಹೇಗೆ ಸ್ಕ್ಯಾಮ್ ಆಗ್ತಿದೆ ಟಿಕೆಟ್ಸ್ಗಳದ್ದು ಅಂತ ನಾನು ಈ ವಿಡಿಯೋಲಿ ತೋರಿಸ್ತಿದ್ದೀನಿ. ಸೊ ನಾವು ಟ್ರಕ್ ಪ್ಲ್ಯಾನ್ ಮಾಡಿದ್ದು ಜುಲೈ 25ಕ್ಕೆ. ಸೊ 25ಕ್ಕೆ ಹೋಗಬೇಕು ಅಂದರೆ 15 ದಿವಸ ಪ್ರಯರೇ ನಾವು ಟಿಕೆಟ್ಸ್ ಬುಕ್ ಮಾಡ್ಕೊಬೇಕಾಗತ್ತೆ. ಸೊ ಜುಲೈ 9 ಮಿಡ್ನೈಟು 12 ಗಂಟೆಗೆ ಅಂದರೆ ಅದು 10ನೇ ತಾರೀಕು, ಆವಾಗ 25ನೇ ತಾರೀಕು ಟಿಕೆಟ್ಸ್ ಓಪನ್ ಆಗ್ತಿತ್ತು. ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಆಲ್ರೆಡಿ 150 ಟಿಕೆಟ್ ಸೋಲ್ಡ್ ಔಟ್ ಆಗೋಗಿದೆ 12:15 ಅಷ್ಟೊತ್ತಲ್ಲಿ. ನಾವು ನೈಟ್ 11:30ಇಂದನೇ ಕಾಯ್ಕೊಂಡು ಕೂತಿದ್ದೀವಿ. ನೀವು ನಂಬಲ್ಲ ಗೈಸ್, 11:57 ತನಕನೂ ಪೋರ್ಟಲ್ ಚೆನ್ನಾಗೇ ವರ್ಕ್ ಆಗ್ತಿತ್ತು. ಕರೆಕ್ಟಾಗಿ 12 ಗಂಟೆ ಆಗಿದ ತಕ್ಷಣ ಕಂಪ್ಲೀಟ್ ಕ್ರ್ಯಾಶು ಪೋರ್ಟಲು. ನಮಗೆ ಒಳಗಡೆ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ 12:15 ತನಕ. ಸರಿ ಹೋಗಲಿ, ಅಟ್ಲೀಸ್ಟ್ 150 ಟಿಕೆಟ್ಸ್ ಆರು ಇದೆಯಲ್ಲ ಅದಾರು ಬುಕ್ ಮಾಡೋಣ ಅಂತ ಹೋಗಿದ್ವಿ. ಎಲ್ಲ ಇನ್ಫಾರ್ಮೇಷನ್ ಹಾಕ್ತೀವಿ, ಒಂದು OTP ಬರಲ್ಲ. OTP ಬಂದರೆ ಅದು ಅಕ್ಸೆಪ್ಟ್ ಮಾಡ್ತಿಲ್ಲ, ಆ್ಯಂಡ್ ಅಕ್ಸೆಪ್ಟ್ ಮಾಡಿದ್ರೆ ಕ್ಯಾಪ್ಚಾ ವರ್ಕ್ ಆಗ್ತಾ ಇಲ್ಲ. ಆ್ಯಂಡ್ ಕ್ಯಾಪ್ಚಾ ವರ್ಕ್ ಆಗಿ ಪೇಮೆಂಟ್ ಪ್ರೋಸೆಸ್ ಮಾಡೋಣ ಅಂದರೆ ಪೇಮೆಂಟ್ ಪೇಜೇ ಓಪನ್ ಆಗಲ್ಲ, ಕಂಪ್ಲೀಟ್ ಕ್ರ್ಯಾಶು, ಮತ್ತೆ ಎರರ್ ಬರುತ್ತೆ, ಸ್ಟಾರ್ಟಿಂಗಿಂದ ಬರಬೇಕು ನೀವು. ಆ್ಯಂಡ್ 12:30 ಅಷ್ಟೊತ್ತಲ್ಲಿ 300 ಟಿಕೆಟ್ಸು ಕಂಪ್ಲೀಟ್ ಸೋಲ್ಡ್ ಔಟು. ನೇತ್ರಾವತಿ ಹೋಯ್ತು, ಅಟ್ಲೀಸ್ಟ್ ಕುದುರೆಮುಖರು ಬುಕ್ ಮಾಡೋಣ ಅಂತ ಹೋದರೆ ಕುದುರೆಮುಖನೂ ಅದೇ ಕತೆನೆ, 12:15 ಅಷ್ಟೊತ್ತಲ್ಲಿ ಕಂಪ್ಲೀಟ್ ಸೋಲ್ಡ್ ಔಟ್ 300 ಟಿಕೆಟ್ಸು. ಇನ್ನೊಂದು ಶಾಕಿಂಗ್ ಏನಪ್ಪ ಅಂದರೆ ಒಬ್ಬರಿಂದ 3 ಟಿಕೆಟ್ಸ್ ಬುಕ್ ಮಾಡೋಕ್ಕಾಗೋದು ಗೈಸ್. ಬಟ್ ಇಲ್ಲಿ ನಾವು ನೋಡ್ತಿದ್ರೆ 2 ನಿಮಿಷಕ್ಕೆ 30 ಟಿಕೆಟ್ಸು 50 ಟಿಕೆಟ್ಸ್ ಎಗ್ರೋಗ್ತಾ ಇತ್ತು. ಇನ್ನೊಂದು ಮಜಾ ಏನಪ್ಪ ಅಂದರೆ ಪೋರ್ಟಲಲ್ಲಿ 300 ಟಿಕೆಟ್ಸು ಸೋಲ್ಡ್ ಔಟ್ ಆಗೋಗಿದೆ ಗೈಸ್. ಬಟ್ ಅದೇ ಯಾವ್ದಾದ್ರು ಪ್ಯಾಕೇಜ್ ಅವ್ರನ್ನ ಕೇಳಿ ಟಿಕೆಟ್ಸ್ ಅವೈಲೇಬಲ್ ಇದೆಯಾ ಅಂತ, ಟಿಕೆಟ್ಸ್ ಇದೆಯಂತೆ. ಅದು ಹೇಗೆ ಅಂತ ನಮಗಂತೂ ಗೊತ್ತಿಲ್ಲ, ಏನು ನಡೀತಿದೆ ಅಂತಲೂ ಗೊತ್ತಿಲ್ಲ. ತುಂಬಾ ಬೇಜಾರಾಯಿತು. ನಾವೇನು ಹೊಸದಾಗಿ ಹೋಗ್ತಿಲ್ಲ, ಪ್ರತಿ ವರ್ಷ ನಾವು ಮಾನ್ಸೂನಲ್ಲಿ ಟ್ರಕ್ ಹೋಗ್ತೀವಿ. ನಾವು ಕುರಿಂಜಲ್ಲು, ಮೇರತಿಗುಡ್ಡ, ಬಂಡೆಜ್ಜೆ ಇದೆಲ್ಲ ಕವರ್ ಮಾಡ್ಕೊಂಬಂತಿದ್ವಿ. ನೇತ್ರಾವತಿ ಮತ್ತು ಕುದುರೆಮುಖ ನೋಡಿಲ್ಲ ಅಂತ ಟಿಕೆಟ್ಸ್ ಬುಕ್ ಮಾಡೋಕ್ಕೆ ಹೋಗಿದ್ದು. ಬಟ್ ಈ ಥರ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ರಿಗೂ. ಸೊ ಎಲ್ರಿಗೂ ಗೊತ್ತಾಗಲಿ, ಎಲ್ಲ ಟ್ರಕ್ ಲವರ್ಸ್ಗೂ ಏನು ನಡೀತಿದೆ ಆ್ಯಕ್ಚುಲಿ ಪೋರ್ಟಲಲ್ಲಿ ಅಂತ.